ಅಂತರ್ಜಾತಿ ವಿವಾಹ ಆದವ್ರಿಗೆ ನೀವು ಕಾನೂನಿನಲ್ಲಿ ಈಗಾಗಲೇ ತಂದಿದ್ದೇವೆ, ಅವರಿಗೆ ಧನ ಸಹಾಯ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ದೀವಿ. ಆದರೆ ನಾನು ಇನ್ನೊಂದು ಸಲಹೆ ತಮಗೆ ಕೊಡಬಲ್ಲೆ. ಯಾರು ಈ ರೀತಿ ಅಂತರ್ಜಾತಿ ವಿವಾಹ ಆಗ್ತೀನಿ ಅಂತ ಬರ್ತಾರೆ, ಸರ್ಕಾರವೇ ಅದನ್ನು ರಿಜಿಸ್ಟರ್ಡ್ ಮ್ಯಾರೇಜ್ ಮಾಡಿ ನಾವೇ ಮದುವೆ ಮಾಡ್ತೇವೆ ಅಂತೇಳಿ ಏನಾದರೂ ನೀವೇ ಅನೌನ್ಸ್ ಮಾಡಿದ್ದಾದರೆ ಅದಕ್ಕೆ ರಕ್ಷಣೆ ಸಿಗುತ್ತೆ. ಯಾಕೆ ಅಂತಂದರೆ ಈಗ ಯಾರೇ ಪ್ರೇಮ ವಿವಾಹ ಆದವರು, ಅಂತರ್ಜಾತೀಯ ಪ್ರೇಮ ವಿವಾಹ ಆದವರು, ಅವರು ನಿಮಗೂ ಹೇಳೋದಿಲ್ಲ, ಮನೆಯಲ್ಲೂ ಹೇಳೋದಿಲ್ಲ, ಓಡೋಗ್ಬಿಡ್ತಾರೆ. ಅದೇ ಅವರು ಓಡೋಗ್ಬಿಡ್ತಾರೆ. ಅದಕ್ಕೆ ನನಗೆ ಅನಿಸಿರ್ತಕ್ಕಂಥದ್ದು, ಸರ್ಕಾರ ಈಗ ಅವರ ರಕ್ಷಣೆಗೆ ನಿಂತು ನಾವೇ ಅವ್ರಿಗೆ ಮದುವೆ ಮಾಡ್ತೇವೆ, ಅವರಿಗೆ ವಸತಿ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ, ನಮ್ಮ ಜವಾಬ್ದಾರಿ ಅಂತೇಳಿ ನೀವು ಕೊಟ್ಬಿಟ್ರೆ ಬಹುಶಃ ಅವರು ಓಡೋಗೋದಿಲ್ಲ, ಅವರು ಸರ್ಕಾರದ ರಕ್ಷಣೆ ಸಿಗ್ತದೆ ಅಂತೇಳಿ ನಿಮ್ಮಲ್ಲಿಗೆ ಬರ್ತಾರೆ.